Brahmin's Cafe, Brahmin's Cafe. ಯಶೋದಮ್ಮ, ಯಶೋದಮ್ಮ, ಆ ಪಿ ಜಿಯವರು 15,000 ರೂಪಾಯಿ ಕೊಟ್ಟಿದ್ದಾರೆ. ಅವರು ಇನ್ನೊಂದು ಪಿ ಜಿ ಓಪನ್ ಮಾಡ್ತಾರಂತೆ. ಅಲ್ಲಿಗೂ ಊಟ ತಿಂಡಿ ಎಲ್ಲ ನಾವೇ ಸಪ್ಲೈ ಮಾಡಬೇಕಂತೆ. ತಗೊಳ್ಳಿ. ಅರವಿಂದಣ್ಣ, ಈ ವ್ಯವಹಾರಗಳನ್ನೆಲ್ಲ ನೀವೇ ನೋಡ್ಕೊಳ್ಳಿ. ನಂಗೆ ಇದು ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ. ನನ್ನ ಮಗಳು ಕರುಣ ಅವಮಾನ ಚುಚ್ಚು ಮಾತುಗಳನ್ನ ಸಹಿಸ್ಕೊಂಡು ಅಲ್ಲೇ ನಿಂತಿದ್ದಾಳೋ ಅಥವಾ ಏನಾದರೂ ನಿರ್ಧಾರಗಳನ್ನ ತಗೊಂಡ್ರೋ ಒಂದು ಗೊತ್ತಾಗ್ತಿಲ್ಲ. ಯಶೋದಮ್ಮ, ಕರ್ಣನಿಗೆ ಏನೂ ಆಗೋದಿಲ್ಲ. ಕುಡಿದು ನೀರು ಅಲ್ಲಾಡ್ದಿರೋ ಥರ ವೈಭವ್ ಕರ್ಣನ ನೋಡ್ಕೋತಾನೆ. ನಂಬಿದ ದೇವರು ಕೈ ಕೊಟ್ಟು ಉದಾಹರಣೆ ಎಲ್ಲಾದರೂ ಕೇಳಿದ್ಯಾ? ಹಾಗೆ ಕೈ ಕೊಡೋದಾದ್ರೆ ಯಾವತ್ತೂ ಕೊಡ್ಬೋದಿತ್ತಲ್ಲ. ಯಶೋಧ, ಉಡುಪರು ಹೇಳ್ತಿರೋದು ಸರಿಯಾಗಿದೆ ಕಣೆ. ನೀ ಧೈರ್ಯ ಗೆಡಬೇಡ, ಧೈರ್ಯವಾಗಿರು. ಕರುಣಾ ಜೀವನ ಇಲ್ಲಿಗೆ ಮುಗಿದೋಯ್ತು. ಇನ್ನು ವೈಭವ್ ಅವಳ ಕೈಗೆ ಸಿಗೋದೇ ಇಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ತಾನೆ, ಹೌದಲ್ವಾ? ಈ ಕಡೆಗಳಿಗೆ ಏನಾಯ್ತು ನೋಡು. ಅವಳಿಗೆ ವೈಭವ್ ಸಿಗೋ ಹಾಗೆ ಮಾಡಿದ್ದು ಆ ದೇವರೇ ತಾನೆ. ದೇವ್ರ ಮೇಲೆ ನಂಬಿಕೆ ಇಡ್ಬೇಕು. ವೈಭವ ಏನೋ ಸಿಗ್ದ, ಆದ್ರೆ ಇವಳು ಸಂಪೂರ್ಣವಾಗಿ ದಡ ಸೇರಿಲ್ವಲ್ಲ. ನಿಂದೊಳ್ಳೆ ಕಥೆ ಆಯ್ತಲ್ಲ ಯಶೋದಮ್ಮ. ಅಲ್ಲ, ಗಂಡನ ಮನೆ ಬಾಗ್ಲವರೆಗೂ ಸೇರಿಸ್ತವನು ಮನೆ ಬಾಗ್ಲೊಳಗೆ ಸೇರಿಸ್ತಿರ್ತಾನಮ್ಮ. ಆಳ್ಬೇಡ ಮನೇನ. ಅಪ್ಪ ಅಪ್ಪ, ಏನು? ಅಕ್ಕ ಕಾಲ್ ಮಾಡಿದ್ದಾಳೆ. ಮಾತಾಡ್ರಿ. ಸ್ಪೀಕರ್ ಮೇಡಮ್. ಅಮ್ಮ ಕರುಣಾ. ಅಪ್ಪ, ಕೊನೆಗೂ ನಾನು ಗೆದ್ಬಿಟ್ಟೆ ಅಪ್ಪ. ವೈಭವ್ ಮನೆಯವರು ನನ್ನ ಕ್ಷಮಿಸಿ ಕೊನೆಗೂ ಮನೆಗೆ ಸೇರಿಸ್ಕೊಂಡ್ಬಿಟ್ರು. ನನಗಾಗ್ತಿರೋ ಖುಷಿನ ಇಮಿಡಿಯೇಟಾಗಿ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಅಪ್ಪ, ಈ ಕ್ಷಣದಿಂದ ನಾನು ಈ ಮನೆ ಸೊಸೆ ಅಪ್ಪ. ಈ ಮನೆ ನಮ್ದೆ. ಮಗಳೇ, ನೀನ್ ಹೇಳ್ತಿರೋ ಮತ್ ನಿಜನಾ? ನಿನ್ ಮಾತನ್ನ ನಾನು ನಂಬಬಹುದಾ? ಅಪ್ಪ, ಇದರಲ್ಲಿ ಯಾವ ಸುಳ್ಳು ಇಲ್ಲ. ಹೌದಪ್ಪ, ಈಗ ನಾನು ವೈಭವ್ ರೂಮಲ್ಲೇ ಅವ್ರ ಪಕ್ಕನೇ ಕುತ್ಕೊಂಡು ಮಾತಾಡ್ತಿದ್ದೇನೆ. ಬೇಕಿದ್ರೆ ವಿಡಿಯೋ ಕಾಲ್ ಮಾಡಲಾ? ಇರು ಮಾಡ್ತೀನಿ. ಹಾಯ್ ಅಪ್ಪ. ಹಾಯ್ ಕಂದ. ಅಮ್ಮ, ಈಗಲಾದ್ರೂ ನಂಬಿಕೆ ಬಂತಾ? ದೇವ್ರು ತನ್ನ ದೊಡ್ಡತನನ ಉಳಿಸ್ಕೊಂಡ್ಬಿಟ್ಟ ಮಗಳೇ. ಎಲ್ಲಿ ನಿನ್ ಬದುಕು ಗಾಳಿಗೆ ದೀಪದ ಥರ ಆಗ್ಬಿಡುತ್ತೋ ಅಂತ ನಾನು ನಿಮ್ಮಪ್ಪ ಹೆದರ್ಕೊಂಡ್ಬಿಟ್ಟಿದ್ವಿ ಪುಟ್ಟ. ಒಂಚೂರು ಫೋನ್ ಕೊಡ ಇಲ್ಲಿ. ಕೊಡು. ಕರ್ಣ, ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಅಂಕಲ್. ವೈಭವ್, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊ ಅಂತ ನಾನು ಬಾಯಿ ಮಾತಿಗೆ ಹೇಳೋದು ತಪ್ಪಾಗುತ್ತೆ ಕಣ. ಇನ್ನಂತ ಹುಡುಗ ನಮ್ಮ ಹುಡುಗಿ ಸಿಕ್ಕಿದವಳು ಅದೃಷ್ಟ ಕಣ. ಇಲ್ಲ ಅಂಕಲ್, ಈ ವಿಷಯದಲ್ಲಿ ನಾನೇ ಅದೃಷ್ಟಶಾಲಿ. ತಪ್ಪು ಅಂಕಲ್, ಈ ವಿಷಯದಲ್ಲಿ ನಾನೇ ಅದೃಷ್ಟಶಾಲಿ. ಇದೇ ಕಣ ನನಗೂ ಬೇಕಾಗಿದ್ದು. ನೀವು ಒಬ್ರಿಗೊಬ್ರು ಬಿಟ್ಕೊಡ್ತಾ ಇಲ್ವಲ್ಲ, ಅದೇ ಖುಷಿ. ಕರ್ಣ, ಒಳ್ಳೇದಾಗ್ಲಮ್ಮ ನಿನಗೆ. ಹೊರಗೂ ನಾನೇ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಪ್ಪನ ಜೊತೆಗೂ ಮಾತಾಡು. ತಗೋ ಹೇಳೋ, ಯಾವಾಗ ತಾಸಾಗ್ತೀನಿ ಅಂತ ಕೇಳೋ. ಕೇಳಿಸ್ಕೊಂಡ್ಯಪ್ಪ ಉಡುಪರ ಮಾತನ್ನ? ಅದಕ್ಕಿನ್ನ ಸಮಯ ಇದೆ ಅಪ್ಪ. ಈಗ ಸದ್ಯಕ್ಕೆ ನಮ್ಮ ಮನೆಯವರು ನನಗೋಸ್ಕರ ಕರುಣನ ಒಪ್ಕೊಂಡಿದ್ದಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಇವತ್ತು ನಮ್ಮ ಮನೆಯವರು ನನ್ನ ತಪ್ಪನ್ನ ಕ್ಷಮಿಸಿ ಒಪ್ಕೊಂಡವರು ನಾಳೆ ಇವಳ ತಪ್ಪನ್ನು ಕ್ಷಮಿಸಿ ಮನೆ ಸೊಸೆ ಅಂತ ಒಪ್ಕೊಳ್ತಾರೆ. ಆ ನಂಬಿಕೆ ವಿಶ್ವಾಸ ನನ್ನಲ್ಲಿ ಬಲವಾಗಿದೆ. ನನಗೂ ಇದೆ ಅಪ್ಪ. ಆಯ್ತು, ನೀವಿಬ್ರು ಇಷ್ಟು ಹೇಳಿದ್ಮೇಲೆ ನಾವ್ ಇನ್ಯಾವುದಕ್ಕೆ ಯೋಚನೆ ಮಾಡ್ಬೇಕು? ರೀ ಕೊಡಿ. ಕರ್ಣ, ನಾವು ಯೋಚನೆ ಮಾಡ್ತಿರ್ತೀವಿ ಅಂತ
ನೀನು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ ಪುಟ್ಟ. ಈಗ ತಾನೇ ಹೊಸ ಜೀವನ ಶುರು ಮಾಡಿದ್ಯಾ, ಅದ್ರ ಕಡೆ ಗಮನ ಕೊಡು. ಆಯ್ತಮ್ಮ. ದಿನಕ್ಕೆ 2 ಸಲ ಆದ್ರೂ ಫೋನ್ ಮಾಡ್ತಿರು ಮಗಳೇ. ಸರಿ ಅಮ್ಮ. ಸರಿ ಪುಟ್ಟ, ಫೋನ್ ಕಟ್ ಮಾಡ್ಲಾ? ರೀ, ಕರ್ಣನ್ನ ಆ ದೇವ್ರು ಕೈ ಬಿಡೋದಿಲ್ಲ, ದಡ ಸೇರಿಸ್ತಾನೆ ಅಂತ ಗೌರಿ ಅಮ್ಮ ಆವಾಗ ಹೇಳ್ತಾನೆ ಇರ್ತಿದ್ರು ನೋಡಿ. ಇವಾಗ ಅದು ನಿಜ ಆಗೋಯ್ತು. ಯಶೋದ, ಇನ್ನು ಮುಂದಾದ್ರೂ ನಮ್ಮ ಕರ್ಣನ್ಗೆ ಯಾವುದೇ ಅಡ್ಡಿ ಆತಂಕ ತರಬೇಡ ಅಂತ ಮಂದೇವ್ರಿಗೆ ಹರಿಸ್ಕೊಂಡು ಹರಕೆ ಕಟ್ಟೋಗೆ. ಸರಿ ರೀ. ಗೋಪಾಲ, ದೇವ್ರು ನಮ್ಮ ಕೈ ಹಿಡಿದು ಬಿಟ್ಟಾಕ. ತಗೋ, ಈ 15,000 ರೂಪಾಯಿ ಒಳಗಡೆ ಇಟ್ಬಿಡು. ಆಯ್ತು ಉಡುಪ್ರೆ. ನಿಜ ಕರುಣ, ನೀನೇ ಅದೃಷ್ಟಶಾಲಿ. ಕೊನೆಗೂ ಒಪ್ಕೊಂಡ್ರಾ? ಮತ್ತೆ ಒಪ್ಕೊಳ್ಳೇಬೇಕು. ನಿನಗೋಸ್ಕರ ಅಂತ ಮಿಡಿಯೋದಕ್ಕೆ ಎಷ್ಟೊಂದು ಜೀವಗಳಿವೆ. ನಿಮ್ಮ ಕುಟುಂಬದ ಜೊತೆ ಉಡುಪ ಅವ್ರ ಕುಟುಂಬನೂ ಇದೆ. ಒಬ್ಬರಲ್ಲೂ ಕಿಂಚಿತ್ತು ಸ್ವಾರ್ಥ ಇಲ್ಲ. ಲೋಭ, ಕಪಟ, ಮೋಸ ಒಂಚೂರು ಇಲ್ಲ. ಆದರೆ ನನಗೆ ಇಷ್ಟು ದೊಡ್ಡ ಕುಟುಂಬ, ಆದರೆ ನಾನೊಬ್ಬನೇ, ಒಬ್ಬಂಟಿ, ಏಕಾಂಗಿ. ನಿಮಗೆ ನಾನಿದ್ದೀನಲ್ಲ, ನೀವಿನ್ಮೇಲೆ ಏಕಾಂಗಿ ಅಲ್ಲ, ಆಯ್ತಾ? ವೈಷ್ಣವಿ, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು? ಅದು ಸೌಂದರ್ಯ ವಿಷ ಕುಡಿದ್ಬಿಟ್ಟಿದ್ದಾಳಂತೆ. ಏನಮ್ಮ ಹೇಳ್ತಾ ಇದೀಯಾ? ಸೌಂದರ್ಯ ವಿಷ ಕುಡಿದ್ಬಿಟ್ಟಿದ್ದಾಳ? ಹೌದಪ್ಪ, ಇವಾಗ ತಾನೇ ಅಮ್ಮ ಫೋನ್ ಮಾಡಿದ್ರು. ನಮ್ಮನೆ ಸೊಸೆಯಾಗಿ ಬರಕ್ ಆಗ್ಲಿಲ್ವಲ್ಲ, ವೈಭವ್ ನನ್ನನ್ನ ಕೊನೆ ಗಳಿಗೆಯಲ್ಲಿ ಕೈ ಬಿಟ್ಬಿಟ್ಟಲ್ಲ ಅಂತ ಬೇಜಾರಾಗಿ ವಿಷ ಕುಡಿದ್ಬಿಟ್ಲು. ನಿಜ ಹೇಳ್ತಿದ್ಯಾ ವೈಶು? ಇಲ್ಲ, ಸುಳ್ಳು ಹೇಳಿ ಅವಳನ್ನ ಸಾಯಿಸ್ತಿದ್ದೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಪ್ರಶ್ನೆ ಬೇರೆ ಕೇಳ್ತಾಳೆ, ಪ್ರಶ್ನೆ. ಏಯ್, ಅವಳು ಯಾರೋ ವಿಷ ಕುಡಿದ್ರೆ ಇವಳೇನೇ ಮಾಡ್ತಾಳೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನ ಆ ಹುಡುಗಿ ನಿನಗೆ ಯಾರೋ ಆಗ್ಬಿಟ್ರ? ಏಯ್, ಕೇಳಿಸ್ಕೊಳ್ಳೋ ಅವಿವೇಕಿ, ನಿನ್ನನ್ನ ನಂಬಿ ನಿನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ಬಂದು ಹುಡುಗಿ ಅವಳು. ತನ್ನ ಇಡೀ ಜೀವಮಾನನ ನಿನ್ನ ಜೊತೆ ಕಳಿಬೇಕು ಅಂತ ಬಂದು ಹುಡುಗಿ ಅವಳು. ಅವಳು ನಿನಗೆ ಯಾರೋ ಆಗ್ಬಿಟ್ಲ? ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅವಳಿಗೆ. ಅವಳಿಗಿದ್ದು ಒಂದೇ ನಂಬಿಕೆ, ನಮ್ಮ ಕುಟುಂಬದ ಹಿನ್ನೆಲೆ. ನಿನ್ನ ಮೇಲಿದ್ದ ಬೆಟ್ಟದಷ್ಟು ನಂಬಿಕೆ. ಅಯೋಗ್ಯ, ಉಳಿಸ್ಕೊಂಡಿ ಅದನ್ನ? ಅಪ್ಪ ಅಮ್ಮನ ನಂಬಿಕೆನೆ ಉಳಿಸ್ಕೊಳಕ್ಕಾಗದೆ ಇರೋ ನೀನು ಇನ್ನು ಹುಡುಗಿ ನಂಬಿಕೆ ಹೇಗೆ ಉಳಿಸ್ಕೊಂಡ್ಯ? ದ್ರೋಹಿ, ದ್ರೋಹಿ. ಅಪ್ಪ, ಇವಳು ಕೂಡ ನನ್ನ ನಂಬ್ಕೊಂಡೇ ಬಂದಿರೋದಪ್ಪ. ಇವಳನ್ನ ಕೈ ಬಿಟ್ಟು ಅವಳನ್ನ ಮದುವೆ ಆಗಿದ್ದಿದ್ರೆ ಇಬ್ಬರಿಗೂ ಮೋಸ ಮಾಡ್ದಂಗೆ ಆಗ್ತಾ ಇತ್ತು. ಇಷ್ಟೆಲ್ಲ ಇದ್ದು ಅವಳನ್ನ ಕಟ್ಕೊಳಕ್ ಇಷ್ಟ ಇಲ್ದೇ ಇರೋನು ಮದ್ವೆಗೆ ಯಾಕೆ ಒಪ್ಕೋಬೇಕಿತ್ತು?
ಐಡಿಯಾ ಮಾಡಿದ್ಲು? ಒಂದು ಹೆಣ್ಣಿಗೆ ತನ್ನ ಮದುವೆ ಮುರಿದ್ರೆ ಮನಸ್ಸೇ ಮುರಿದೋಗುತ್ತೆ. ಆಮೇಲೆ ಅವಳು ಬದುಕಿದ್ದು ಸತ್ತಂಗೆ ಅಂತ ನಿನಗೆ ಗೊತ್ತಿಲ್ವೇನೆ? ನೀನು ಒಂದು ಹೆಣ್ಣಾಗಿದ್ದಿದ್ರೆ ಗೊತ್ತಿರ್ತಿತ್ತು. ಅವಳ ಮದ್ವೆಗೆ ಕಲ್ಲು ಹಾಕಿ ಅವಳ ಲೈಫೇ ಸ್ಪೈಲ್ ಮಾಡಿಬಿಟ್ಟೆ ನೀನು. ಇಷ್ಟೆಲ್ಲ ಮಾಡಿ ಸಾಲದು ಅಂತ ಅವಳೇ ನುಂಗಿ ನೀರು ಕುಡಿಯಕ್ಕೆ ಹೋಗ್ಬಿಟ್ಟಲ್ಲೇ ಪಾಪಿ. ನೀನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಯಾರಿಗೇನು ಬೇಕಾದ್ರೂ ಅನ್ಬೋದು ಅನ್ಕೊಂಡಿದ್ಯಲ್ಲ. ನೀವು ನನಗೇನು ಹೇಳ್ಬೇಡಿ ಅತ್ತೆ. ಅವಳಾಗೆ ನಾನೇನು ಮನೆ ಮುರಿಯೋ ಕೆಲಸ ಮಾಡಿಲ್ಲ. ಯಾರೇ ಮನೆ ಮುರಿದಿರೋದು? ಇವಳ ನೋಡು, ತೆಪ್ಪಗಿದ್ರೆ ಸರಿ, ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋ. ಸಾಕು. ಸಾಕು ಮಾಡಿ. ಒಂದು ಅಮಾಯಕ ಹುಡುಗಿನ ಸಾವಿನ ದೌಡೆ ತಳ್ಳಿದೀವಿ ಅನ್ನೋ ಪಾಪ ಪ್ರಜ್ಞೆ ಈ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗಿದೆಯಾ? ಆ ಹುಡುಗಿ ಏನಾದ್ರೂ ಪ್ರಾಣ ಬಿಟ್ಬಿಟ್ರೆ ಆ ಕರಿ ನೆರಳು ಬೀಳೋದು ನಮ್ಮ ಮನೆ ಮೇಲೆ. ಅವಳ ಸಾವಿಗೆ ನಾವ್ ಎಲ್ರೂ ಕಾರಣ ಅಂತ ನಮ್ ಎಲ್ರೂ ಕರ್ಕೊಂಡೋಗಿ ಜೈಲಲ್ಲಿ ಕೂಡಿಸ್ತಾರೆ. ಸ್ತ್ರೀ ಹತ್ಯೆ ದೋಷ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಮ್ಮ ವಂಶ ನಿರ್ವಂಶ ಆಗೋಗತ್ತೆ. ಅಂತ ಪರಿಸ್ಥಿತಿ ಬಂದು ಸೌಂದರ್ಯ ಜೀವಂತವಾಗಿ ಉಳಿಯೋದಿಲ್ಲ ಅಂತ ಆದ್ರೆ ನಾನು ನಿನ್ನ ನಿನ್ನ ಕುಟುಂಬದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಹುಟ್ಟಡಗಿಸ್ಬಿಡ್ತೀನಿ. ಹುಷಾರ್. ವೈಷ್ಣವಿ ಈಗ ಹೇಗಿದ್ದಾಳಂತಮ್ಮ ಅವಳು? ಅಮ್ಮನೇ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದಾರಂತೆ. ICUಲಿದ್ದಾಳೆ. ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತಿದ್ರು. ನನ್ನ ಫ್ರೆಂಡಿಗೆ ಏನೂ ಆಗಲ್ಲ ಅಲ್ವಾ ಅಪ್ಪ? ಅವಳು ಬದುಕ್ತಾಳಲ್ವಾ ಅಪ್ಪ? ಯೋಚನೆ ಮಾಡಬೇಡಮ್ಮ, ಆ ಭಗವಂತ ಇದ್ದಾನೆ. ಅಂಕಲ್ ಇನ್ನೊಂದು ಜೋಕ್ ಹೇಳಿ ಅಂಕಲ್ ಪ್ಲೀಸ್. ತರಲೆ ಸಾಕು ಬಿಡ, ಸುಮ್ನಿರಪ್ಪ. ಇನ್ನೊಂದು ಜೋಕ್ ಅಂಕಲ್. ಇರ ನಂಗೆ ಯೋಚನೆ ಮಾಡಕ್ ಬಿಡು. ಬಾರಪ್ಪ. ಯಾಕಪ್ಪ ಅಲ್ಲೇ ನಿಂತ್ಬಿಟ್ಟೆ? ಬಾ ಒಳಗೆ. ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ. ಇರ ಒಂದು ನಿಮಿಷ ನಿಂತ್ಕೊಳ್ಳ. ಎಲ್ಲಿಗ ಹೋಗೋದು ಅಲ್ವಾ? ನಾನು ಬೈತೀನಿ ಅಂತನಾ? ಬೈಯೋದಿಲ್ಲ, ಬಾ. ನೋಡ, ನೀನು ಮಾಡಿದ ಕೆಲಸಕ್ಕೆ ನೀನನ್ನು ಹೊಗಳ್ತೀನಿ, ಬೈಯೋದಿಲ್ಲ ಆಯ್ತಾ? ಈ ಒಟ್ಟಲ್ಲಿ ಕರುಣನ ಜೀವನದಲ್ಲಿ ನೀನೊಬ್ಬ ನಾಯಕ ಆಗ್ಬಿಟ್ಟೆ, ಮಹಾನ್ ನಾಯಕ ಆಗ್ಬಿಟ್ಟೆ. ಬಾ ಬೇಷ್, ಬಾರ ಬಾ. ಕೂತ್ಕೊಪ್ಪ. ಕೂತ್ಕೊಳ್ಳ. ಅರೆ ಕೂತ್ಕೊಪ್ಪ. ಪರವಾಗಿಲ್ಲ ಅಂಕಲ್. ನಾನು ಯಾಕೆ ಬಂದೆ ಅಂದರೆ ನಮ್ಮ ಕರುಣ ಎಂತಾಯ್ತಾ ಕರುಣಂಗೆ? ಏನಾಯ್ತಪ್ಪ? ಏನಾಗೋಯ್ತಪ್ಪ ಕರ್ಣಂಗೆ? ಬಿಡ್ತು ಅನ್ನಿ ಆಂಟಿ. ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು.
ಪಾಪ ಅವಳು ಈಗ ತಾನೇ ಹೋಗ್ಲೋ ಬೇಡವೋ ಅಂತ ಬಲಗಾಲಿಟ್ಟು ಗಂಡನ ಮನೆನ ಪ್ರವೇಶ ಮಾಡಿದ್ದಾಳೆ. ಅಷ್ಟರಲ್ಲಿ ಇಂಥ ಸುದ್ದಿ ಬಂತಲ್ಲ, ನಿಮ್ಗೆ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆ ದೇವರೇ ನಮ್ಮನ್ನ ಕಾಪಾಡಬೇಕು ಆಂಟಿ. ಏ ಶ್ರೇಯಸ್, ಅದೆಂತದ್ದು ಸ್ವಲ್ಪ ಬಿಡಿಸ ಹೇಳ. ಅಪ್ಪ, ಆ ಹುಡುಗಿ ಸೌಂದರ್ಯ ಇದ್ದಾಳಲ್ಲ, ಹೌದು, ಇಲ್ಲಿ ಕರುಣ ತನ್ನ ಗಂಡನ ಮನೆ ಒಳಗಡೆ ಹೋಗಿ ಒಂದು ಲೋಟ ಕಾಫಿ ಕುಡ್ಲೋ ಇಲ್ವೋ, ಅಷ್ಟರಲ್ಲಿ ಈ ಸೌಂದರ್ಯ ವಿಷ ಕುಡಿದ್ಬಿಟ್ಟಿದ್ದಾಳೆ. ಏನಪ್ಪ ಹೇಳ್ತಿದ್ಯಾ ನೀನು ಶ್ರೇಯಸ್? ಹೌದು ಅಂಕಲ್, ವೈಭವ್ ಜೊತೆ ಮದುವೆ ಮುರಿದೋಯ್ತಲ್ಲ, ಆ ದುಃಖ ಅವಮಾನನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವಳೀಗ ಆಸ್ಪತ್ರೆಯಲ್ಲಿದ್ದಾಳೆ. ಶಾಂತಮ್ಮನೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರಂತೆ. ಈಗ ವೈಭವ್ ಮನೆಯಲ್ಲಿ ಎಲ್ಲರೂ ನಡುಗೋಗಿದ್ದಾರೆ ಅಂಕಲ್. ಈಗ ಸೌಂದರ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪರೋಕ್ಷವಾಗಿ ಕರುಣನೇ ಕಾರಣ. ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಕುತ್ತಿಗೆ ಹಿಡಿದು ಆಚೆ ದಬ್ತೀವಿ ಅಂತ ಕರುಣಾಗೆ ಧಮಕಿ ಹಾಕ್ತಿದ್ದಾರಂತೆ. ಅಯ್ಯೋ ದೇವ್ರೆ, ಇದೇನ್ ಮಂತ್ರಿಕರಾಚಾರ? ನಮ್ಮ ಮಗಳ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ವಾ? ಯಾಕ್ರಿ ಆ ದೇವ್ರು ಮೇಲಿನ ಮೇಲೆ ಈ ತರ ಕಷ್ಟಗಳನ್ನ ಕೊಡ್ತಿದ್ದಾನೆ? ಈಗ ತಾನೆ ನಮ್ಮ ಮಗಳ ಜೀವನ ಹಾಗಿರುತ್ತೆ ಹೀಗಿರುತ್ತೆ ಅಂತ ಮಾತಾಡ್ಕೊಂಡು ಸಂತೋಷ ಪಡ್ತಿದ್ವಲ್ರಿ. ನನಗೂ ಅರ್ಥ ಆಗ್ತಿಲ್ಲ ಕಣೆ. ದೇವ್ರ ಅವಳ ಜೀವನದಲ್ಲಿ ಯಾಕೆ ಹೀಗೆ ಕಣ್ಣ ಮುಚ್ಚಲೆ ಆಡ್ತಿದಾರೋ, ಪದೇ ಪದೇ ಯಾಕೆ ಅವಳಿಗೆ ಶಿಕ್ಷೆ ಕೊಡ್ತಿದಾರೋ ಅಂತೂ ಅರ್ಥ ಆಗ್ತಿಲ್ಲ. ಇನ್ ಪೊಲೀಸು ಕೇಸು ಅದು ಇದು ಅಂತ ಆಗೋದ್ರೆ ಏನ್ ಮಾಡೋದು? ಏ ಗೋಪಾಲ, ಸುಮ್ಮನಿರ. ಅಷ್ಟು ದೂರ ಯೋಚನೆ ಮಾಡಕ್ಕೆ ಹೋಗ್ಬೇಡ ಕಣ. ಅವಳಿಗೇನು ಆಗೋದಿಲ್ಲ ಸೌಂದರ್ಯನಿಗೆ. ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ಅಂತ ಹೇಳಿದಾರಲ್ಲ, ಗುಣ ಆಗ್ತಾಳೆ. ಅಷ್ಟರೊಳಗೆ ನೀನು ಟೆನ್ಷನ್ ತಗೊಂಡು ಯಶೋದಕ್ಕೂ ಟೆನ್ಷನ್ ಕೊಟ್ಟು ಎಂಥ ಮಾರಾಯ ನೀನು. ಅಲ್ಲ ಹುಡುಗ್ರೆ, ಆ ಹುಡುಗಿ ಬದುಕಿದ್ರು ಕೂಡ ಪೊಲೀಸು ಕೇಸು ಅದು ಇದು ಅಂತ ಹಾಗೆ ಆಗುತ್ತಲ್ಲ. ಇಷ್ಟೊತ್ತಾಗ್ಲೇ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಬಟ್ ಸೌಂದರ್ಯ ಕೊಡೋ ಸ್ಟೇಟ್ಮೆಂಟ್ ಮೇಲೆ ಕರುಣ ಬದುಕು ನಿಂತಿದೆ ಅಂಕಲ್. ಅವಳು ಕರುಣ ವಿರುದ್ಧ ಏನೂ ಹೇಳದೇ ಇರಲಿ, ಮುಖ್ಯವಾಗಿ ಅವಳು ಜೀವಂತವಾಗಿ ವಾಪಸ್ ಬರಲಿ ಅಂತ ನಾವು ಆ ದೇವ್ರ ಹತ್ರ ಬೇಡ್ಕೋಬೇಕು. ಅದೊಂದೇ ದಾರಿ ಇರೋದು. ನನ್ನ ಮಕ್ಕಳ ಸೌಂದರ್ಯ ಸತ್ರು ಅಷ್ಟೇ, ಬದುಕಿದ್ರು ಅಷ್ಟೇ. ಆದರೆ ಕರುಣ ಮಾತ್ರ ನನ್ನಿಂದ ಪ್ರತಿದಿನ ಸತ್ತು ಬದುಕ್ತಾನೆ ಇರ್ತಾಳೆ. ಅವಳಿಗೆ ಶಿಕ್ಷೆ ಕೊಡೋದು ಕಾನೂನಲ್ಲ, ನಾನು.